ವೆಲ್ಕಮ್ ಬ್ಯಾಕ್. ಬಂಡಾಯ ಮತ್ತು ಅಹಿಂದ ಯಾಕೆ ಬಿ ಜೆ ಪಿಯಲ್ಲಿ ಅಹಿಂದಕ್ಕೆ ಮಹತ್ವ ಇಲ್ವಾ? ಕೊಡಬಾರ್ದಾ? ಕೊಡ್ಬೋದು. ಆದರೆ ಏನಪ್ಪ ಅಹಿಂದದವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಏನಾದರೂ ಮಾಡ್ತಿದ್ದಾರೆ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ನಿರ್ಮಾಣ ಆಗಿರೋದ್ರಿಂದ ನಾವು ಆ ಟೈಟ್ಲನ್ನ ಇವತ್ತು ಬಳಸ್ಕೊಳ್ತಾ ಇದ್ದೀವಿ. ಎಸ್, ಇದರ ಮಧ್ಯೆ ಸಾದಿಕ್ ಪೈಲ್ವಾನ್ ಬಹಳ ಆಕಾಂಕ್ಷೆಯನ್ನು ಇಟ್ಕೊಂಡಂಥವ್ರು. ಆಕಾಂಕ್ಷೆ ಇಟ್ಕೊಂಡ ತಕ್ಷಣ ಎಲ್ಲ ಟಿಕೆಟ್ ಕೊಟ್ಬಿಡ್ಬೇಕು ಅಂತ ಇಲ್ಲ, ಆದರೆ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಇದರ ಹಿಂದಿರುವಂಥ ನಿಜಕ್ಕೂ ಉಮೇದಿ ಏನು, ಅವರ ಇಂಟೆನ್ಷನ್ ಏನು ಅನ್ನೋದನ್ನು ಅವ್ರ ಮಾತುಗಳಲ್ಲೇ ಕೇಳೋಣ. ಅವರು ಮಾತನಾಡಿದ್ದಾರೆ. ಲೆಟ್ಸ್ ಹ್ಯಾವ್ ಅ ಲುಕ್. ಮಾಡಿದ್ರು ಕೂಡ ಟಿಕೆಟ್ ಸಿಕ್ಕಿಲ್ಲ ಒಂದ್ ಕಡೆ, ಆದ್ರೆ ಮತ್ತೊಂದ್ ಕಡೆ ಕುಟುಂಬ ರಾಜಕಾರಣವೇ ಮುಂದುವರಿಯುತ್ತಾ ಅನ್ನುವಂಥದ್ದು. ಸೊ ಮುಸ್ಲಿಮರು ಹೋಗಿ ಪ್ರಭಾ ಮಲ್ಲಿಕಾರ್ಜುನ್ ಹತ್ರ ಮಾತನಾಡಿದ್ರಿ, ಮನವಿಯನ್ನು ಕೂಡ ಮಾಡ್ಕೊಂಡಿದ್ರಿ, ಈ ಬಾರಿ ಟಿಕೆಟ್ ಅನ್ನ ನಮಗ್ ಕೊಡಿ, ಅಲ್ಪಸಂಖ್ಯಾತರಿಗೆ ಕೊಡಿ ಅಂತ ಹೇಳ್ಬಿಟ್ಟು. ಸೊ ಯಾವುದಕ್ಕೂ ಕೂಡ ಎಸ್ ಅಂತ ಒಪ್ಪಿಗೆನ ಸೂಚಿಸಿಲ್ಲ. ಹೈಕಮಾಂಡ್ ಜೊತೆ ಮಾತನಾಡಿದ್ದೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಇನ್ ಕೇಸ್ ಟಿಕೆಟ್ ಸಿಕ್ಲಿಲ್ಲ ಅಂತ ಹೇಳಿದ್ರೆ ಪಕ್ಷೇತರವಾಗಿ ತಾನು ನಿಲ್ತೀನಿ ಅಂತ ಕೂಡ ಹೇಳ್ತಾ ಇದ್ದೀರಾ. ಸೊ ಹೇಗೆ, ವಾಟ್ ನೆಕ್ಸ್ಟ್ ಅನ್ನುವಂತಹ ಕುತೂಹಲ ತುಂಬಾ ಇದೆ. ಯಾರಾದ್ರೂ ನಿಮ್ಮನ್ನ ಅಂದ್ರೆ ಕೋಪ ಶಮನ ಮಾಡುವಂತಹ ಪ್ರಯತ್ನವನ್ನೇನಾದ್ರೂ ಮಾಡಿದಾರಾ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಕಡೆಯಿಂದ ಒಂದ್ ರೀತಿಯಾಗಿ ಶಾಕಿಂಗ್ ಆಗ್ತಾ ಇದೆ. ಈ ರೀತಿ ನಡೆಯನ್ನ ಅವರು ನಿರೀಕ್ಷೆ ಮಾಡಿರ್ಲಿಲ್ಲ. ಸೊ ಯಾವ ಕಾರಣಕ್ಕೂ ಸ್ವತಃ 100% ನನಗೆ ನಾಳೆ 11 ಗಂಟೆ ಮಠ ನನಗೆ ದೀಪಾರಾಮ ಶನಿವಾರ ಬಂದೇ ಬರ್ತದೆ ಮೇಡಮ್. ಮೊದಲಿನ ಕಾಲಕ್ಕೆ ರಣರಂಗ ಮೈದಾನದಲ್ಲಿ ನಾನು ಎಷ್ಟು ವರ್ಷ ಅಂತ ಕಾಯ್ಲಿ ಮೇಡಮ್, ರಣರಂಗ ಮೈದಾನದಲ್ಲಿ ಇರ್ತಾನೆ. ಆವಾಗ ದೇವ್ರು ಏನ್ ತೀರ್ಪು ಕೊಡ್ತಾನೆ ಆ ತೀರ್ಪಕ್ಕೆ ನಾನು ಬದಲಾಗ್ತೇನೆ ಮೇಡಮ್, ಜನಗಳು ವಿಶ್ವಾಸದ ಮೇಲೆ. ಕೆಲಸ ಮಾಡಿದೀನಿ, ನಾನು ನಿಷ್ಠಾವಂತ ನಾಯಕ ಅಂತ ಕೂಡ ಹೇಳ್ಕೊತಾ ಇದ್ದೀರಿ. ಸೊ ಹೀಗಿದ್ದಾಗ ಈ ರೀತಿಯಾದಂತಹ ನಡೆ ಎಷ್ಟು ಬೇಸರವನ್ನ ತರಿಸ್ತಾ ಇದೆ ನಿಮ್ಗೆ? ಏನ್ ಮಾಡ್ತೀರಿ ಮೇಡಮ್, ಕೊನೆಗಳಿಗೆ ಎಲ್ಲಿ ಮಠ ಮನುಷ್ಯ ನೂ ತಿಂತಾನ ಮೇಡಮ್. ರೋಗ ಬಂದ್ರೆ ಎಲ್ಲಾರ ಒಂದ್ ಇಂಜೆಕ್ಷನ್ ಗುಳಿಗೆ ತಗೊಂಡ್ ಸರಿ ಮಾಡ್ಕೊಂಡ್ ಮುಂದಕ್ಕೆ ಹೋಗ್ತಾ ಸಾಕ್ತಿರ್ತೀವಿ. ವಯಸ್ಸು ಬರ್ತಾ ಬರ್ತಾ ಹೋಗ್ತೈತೆ ಹೊರ್ತು ಬರೋದಿಲ್ಲ. ಈ ಟೈಮ್ಗೆ ನಮ್ಗೆ ಗುರ್ತಿಸ್ಲಲ್ಲ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಮ ಸಮಾಜದಲ್ಲಿ ನಾವು ಏನ್ ಮತ ತಗೊಂಡು ಬಯಲಾಗ ಹೋಗ್ಬೇಕು ಮೇಡಮ್ ರೇ. 4ನೇ ಬಾರಿ ಅರ್ಜಿ ಆಗ್ತಾ ಇರೋದಲ್ವಾ ನೀವು, ಆದ್ರೂ ಕೂಡ ಟಿಕೆಟ್ ಸಿಗ್ತಾ ಇಲ್ಲ. ನನಗೆ ಇವತ್ತು ಸಂಜೆ ಮಠ ನಾಳೆ 11 ಗಂಟೆ ಮಠ ನನ್ಗೆ ವಿಶ್ವಾಸ ಇದೆ ಮೇಡಮ್, 100% ಸಿಗ್ತದ ಅಂತ ಹೇಳಿ. ಹಾಗಾಗಿ ನಾನು ಮುಂಜಾಗ್ರತೆಯಲ್ಲಿ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಸೋಮವಾರ ಜನಸಂಖ್ಯೆ ಜೊತೆಗೆ ನಾಮಪತ್ರವನ್ನು ಕಾಂಗ್ರೆಸ್ ಅಭ್ಯರ್ಥಿ ಅಂತ ಕೊಟ್ಟಿದ್ದೀನಿ ಮೇಡಮ್. ಈಗ ಸೋಮವಾರ ಮಠ ಶನಿವಾರ ಮಠ ನೋಡ್ತಾನೆ ಮೇಡಮ್, ಭಾನುವಾರ ಮಠನು ನೋಡ್ತಾನೆ. ಸೋಮವಾರ ದಿವಸ ಯಾರು ಫೋನ್ ತತ್ತಿ ಡೋರ್ ಬಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀರಾ? ಹೇಗೆ ಮಾಡ್ತೇನೆ ಮೇಡಮ್, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮ ಸಮಾಜ ಇದೆ, ಸಮಾಜದ ಎಲ್ಲ ನಮ್ಮ ದಕ್ಷಿಣದ ಎಲ್ಲ ಧರ್ಮದ ಜನಸಂಖ್ಯೆ ಇದೆ. ಎಲ್ಲಾರು ಕೂಡ ನಾನು ಕುಲಂಕುಷವಾಗಿ ಮಾತಾಡಿ ಅದ್ರ ಮೇಲೆ ನಾನು ತೀರ್ಪು ತಗೊಂಡೆ ಮೇಡಮ್. ಓಕೆ, ನಮ್ಮದೇ ಆದಂಥ ಸಮಾಜ ಇದೆ, ಆದರೆ ಈ ಪೊಲಿಟಿಕಲ್ ಮ್ಯಾಥಮೆಟಿಕ್ಸು ವಿಜ್ಞಾನ ಜ್ಞಾನ ಏನು ಹೇಳುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಸಮಾಜ ಸಮುದಾಯ ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ಜೊತೆಗೆ ನಿಲ್ಲುವಂಥ ಜನರಿದ್ದಾರೆ ರೀ. ಅದು ಹೆಂಗೆ ಇವ್ರು ಮಾಡ್ತಾರೆ ನೋಡೋಣ ಅನ್ನೋ ಒಂದು ಇಂಡೈರೆಕ್ಟ್ ಮೆಸೇಜ್. ಎಸ್ ಪುಷ್ಪ ಅವ್ರು ಕೇಳಿಸ್ಕೊಂಡ್ರು. ಸರ್, ನಾನು ಈ ಮೊದಲೇ ಹೇಳದಂತೆ ನೋಡಿ, ಅವರು ಯಾರೇ ಆಗಿರಲಿ, ಅವರು ನಮಗೆ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೀವಿ, ನಮಗೂ ಟಿಕೆಟ್ ಬೇಕು ಅಂತ ಕೇಳೋದ್ರಲ್ಲಿ ತಪ್ಪಿಲ್ಲ ಸರ್. ಯಾರೇ ಆಗಿರ್ಬೋದು. ಒಂದು ಸಾಮಾನ್ಯ ಕಾರ್ಯಕರ್ತನಿಗೂ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ. ಆದರೆ ನಮ್ಮದು ಅಂತ ಒಂದು ಪಕ್ಷ ಇದೆ, ನಮಗೆ ಅಂತ ಒಂದು ಹೈಕಮಾಂಡ್ ಇದೆ. ಇವತ್ತು ನಾವು ರಾಜ್ಯ ಸರ್ಕಾರನ ನಡೆಸ್ತಿದ್ದೀವಿ, ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ, ಅದಲ್ಲದೆ ಸ್ಥಳೀಯ ನಾಯಕರು ಇರ್ತಾರೆ. ಇವರೆಲ್ಲರ ಒಂದು ಅಭಿಪ್ರಾಯದ ಮೇಲೆ ಈ ಒಂದು ಟಿಕೆಟ್ ನಿರ್ಧಾರ ಆಗುತ್ತೆ. ಈಗ ಅವರು ಒಬ್ಬರು ಮುಸ್ಲಿಂ. ಸಣ್ಣ ಪ್ರಶ್ನೆ ಮೇಡಮ್, ಎಲ್ಲರ ಅಭಿಪ್ರಾಯಗಳು ನಿಜ, ಆದರೆ ಆ ಅಭಿಪ್ರಾಯಗಳನ್ನು
ಸೃಷ್ಟಿ ಮಾಡುವಂಥ ಅಭಿಪ್ರಾಯಕ್ಕೆ ಅಥವಾ ನಿರ್ಧಾರಕ್ಕೆ ಬರುವಂಥ ಒಂದು ಕ್ರೈಟೀರಿಯಾ ಏನು, ಮಾನದಂಡ ಏನು, ಯಾವ ಮಾನದಂಡದ ಮೇಲೆ ಈ ಅಭಿಪ್ರಾಯಗಳನ್ನ ಪಡ್ತಾರೆ ಸರ್ ಅಂತ ಒಬ್ಬ ಒಂದು ಆರಾಮಾಗಿ ಹೇಳಬೇಕು, ಪ್ರಾಮಾಣಿಕವಾಗಿ ಹೇಳಬೇಕು. ಹೇಳಿ ಮೇಡಮ್. ಪ್ರಾಮಾಣಿಕವಾಗಿ ಹೇಳೋಣ ಸರ್, ಅದರಲ್ಲಿ ಏನಿದೆ ಈಗ ನೋಡಿ, ನಾವು ರಾಜ್ಯದಲ್ಲಿ 137 ಸೀಟು ಗೆದ್ದಿದ್ದೀವಿ. ಇದು ನಮ್ಮದೇ ಸೀಟುಗಳು, ಎರಡಕ್ಕೂ ಬೈ ಎಲೆಕ್ಷನ್ ನಡೀತಿರೋದು, ಏನು ಬೇರೆ ಅಲ್ಲ. ಹಾ. ಅಲ್ಲಿ ನಮ್ಮ ನಾಯಕರು ಹೇಗೆ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆನೆ ಇವತ್ತಿನ ದಿವಸ ಫೈನ್ ಇರುತ್ತೆ. ಫೈನ್ ಫೈನ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆಗೆ.